ಆನಿಯನ್ ಪಕೋಡ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಬಾವಾ. ನಮ್ಮ ಅಕ್ಕಂಗೆ ಹೇಳಿದ್ರೆ 10 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತಾಳೆ. ಓ, ಮೊದ್ಲು ಬಿಸಿ ಬಿಸಿಯಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ನಿಮ್ಗೇನ್ ಬೇಕು ಅಂತ ಲಿಸ್ಟ್ ಮಾಡಿಡಿ. ನಿಮ್ ಮುಂದೆ ಬರೋ ತರ ನಾನ್ ಮಾಡ್ತೀನಿ. ಮೋಡ ಮುಚ್ಚಿ ಮಳೆ ಬರೋ ಹಾಕಿದೆ. ನಿಜಾನೇ. ಪಾತ್ರೆಗಳನ್ನ ಸಖತ್ತಾಗಿ ತೊಳೆದಿದ್ಯಾಮಲ್ಲಮ್ಮ. ತಟ್ಟೆ ತೊಳ್ದೆ, ಮಾಮು ಬಿಂದ್ಗೆನ, ಸುಮ್ಮನ ಪಾತ್ರೆ ತೊಳೆದ್ಲು. ನಾವೀ ಕೆಲ್ಸ ಮಾಡಿರೋದು ನಮ್ಗೊಂಚೂರು ನೆನ್ಪೇ ಇಲ್ವಲ್ಲ. ಹೌದತ್ತೆ, ಹೇಳಿದ್ದೆ ತಾನೆ, ನನ್ ಧ್ಯಾನ ಇಲ್ಲ, ತಿಂಡಿ ಮೇಲಿತ್ತು. ಆದ್ರೂ ಪರವಾಗಿಲ್ಲ, ಕೆಲ್ಸ ಮಾಡಿದ್ದೀರ. ಒಳ್ಳೇದಾಯ್ತು ಸುಮನ. ವಿಶಾಲಾಕ್ಷಿ ಒಬ್ಳೆ ಈ ಪಾತ್ರೆನೆಲ್ಲ ಹೇಗ್ ತೊಳಿತಾಳೆ ಅಂತ ಭಯ ಪಟ್ಟಿದ್ದೆ. ಆದ್ರೆ ಚಿಕ್ಕ ಹುಡುಗಿ ಕಷ್ಟ ಪಡಬಾರ್ದು ಅಂತ ನೀವೆಲ್ಲರೂ ಸೇರಿ ಯೋಚನೆ ಮಾಡಿದ್ದು ಒಳ್ಳೇದೇ ಆಯ್ತು. ನಿಮ್ಗೆಲ್ಲ ಥ್ಯಾಂಕ್ಸ್. ಮಕ್ಳ ಕೈಲಿ ಕೆಲಸ ಮಾಡಿಸ್ಬಾರ್ದು ಅಂದ ತಕ್ಷಣ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಸುಮಾನ. ಯಾರಿಗೂ ಹೇಳ್ದೇನೆ ಹೋಗಿ ಕೆಲಸ ಮುಗಿಸ್ ಬಂದಿದ್ದಾಳೆ. ಅವಳೊಬ್ಳೇ ಅಲ್ಲ, ಅದ್ಕೆ ಮತ್ತೆ ವಲ್ಲಭ ಕೂಡ ಅವಳಿಗೆ ಹೆಲ್ಪ್ ಮಾಡಿದಾರಲ್ಲ. ಮಾಮ್, ಎಡಗೈಲೂ ಕೂಡ ತುಂಬಾ ಜನಗೆ ಕ್ಲೀನ್ ಮಾಡಿದ್ದಾರೆ. ಈಗ್ಲಾದ್ರೂ ಏನಾದ್ರೂ ಮಾಡಿದ್ರೆ ಒಪ್ಕೊಳ್ಳಿ ಅತ್ತೆ. ಆದ್ರೂ ನೀವೀಗ ಮಾಡಿದ್ದು ಒಳ್ಳೆ ಕೆಲ್ಸನೇ ಅಲ್ವಾ? ವಿಶಾಲಾಕ್ಷಿಗೆ ಸಹಾಯ ಮಾಡ್ದಂಗೆ. ಹೌದಮ್ಮ, ನಾನ್ ಹೋಗೋಣ ಅನ್ನೋಷ್ಟ್ರಲ್ಲಿ ಕೆಲ್ಸ ಶುರು ಮಾಡ್ಬಿಟ್ಟಿದ್ರು. ಇವರೆಲ್ಲ ಇಷ್ಟು ಒಳ್ಳೆಯವರು ಅಂತ ನನಗ್ ನಿಜವಾಗೂ ಗೊತ್ತಿರ್ಲಿಲ್ಲ. ನಮಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ನಿಜ ಮುಚ್ಚಿಟ್ಟಿದ್ದಾರೆ. ಏಯ್, ಏನ್ ಮಾಡ್ತಾ ಇದ್ಯಾ? ಲೈಟ್ ಆಗಿ ಮೇಕಪ್ ಮಾಡ್ಕೋತಾ ಇದೀನ್ರಿ. ಯಾಕೆ? ನನ್ ಕಾಣಿಸ್ಬೇಕಲ್ವಾ? ಎದುರುಗಡೆನೆ ಇದೆಯಲ್ಲ. ಮಧ್ಯಾಹ್ನ ಮಸಿ ಅಂಟ್ಕೊಂಡಿದ್ದಕ್ಕೆ ಶಿಲಾಯುಗದ ನರಸಮ್ಮಂತರ ಕಾಣಿಸ್ತಿದೀನಿ ಅಂತ ಹಾಸ್ಯ ಮಾಡಿದ್ರಲ್ಲ. ಸುಮನ ಅಂದ್ರೆ ಬ್ಯೂಟಿ ಅಂತ ಪ್ರೂವ್ ಮಾಡ್ಬೇಕು. ಬ್ಯೂಟಿ ಕಾಂಪಿಟೇಷನ್ ನ ರಾತ್ರಿ ಇಟ್ಟಿರೋ ಅಂತ ಆ ಅಂದ್ರೆ ಯಾರು ಅಂತ ತಿಳ್ಕೊಬೋದಾ? ಸ್ಪರ್ಧೆ ಇದ್ರೆ ಮಾತ್ರ ಮೇಕಪ್ ಮಾಡ್ಕೋಬೇಕಾ? ಮಲ್ಕೊಳಕ್ ಮುಂಚೆ ಮೇಕಪ್ ಹಾಕೊಳ್ಳೋ ಮೂರ್ಖಿ ಅಂದ್ರೆ ನಿನ್ನೆ ನೋಡ್ತಾ ಇರೋದು. ನನ್ನೇ ನೋಡ್ಲಿ ಅಂತ ಹೀಗ್ ಮಾಡಿದ್ದು. ಇನ್ ಸಾಕ್ ನಿಲ್ಸು. ಸಡನ್ ಆಗಿ ನೀನು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರಷ್ಟೇ. ನೀವ್ ತುಂಬಾ ವ್ಯಂಗ್ಯ ಮಾಡ್ತಾ ಇದ್ದೀರಾ. ಸ್ವಲ್ಪ ಮೇಕಪ್ ಮಾಡಿದ್ರು ಸಹಿಸಲ್ಲ ನೀವು. ನಿನ್ನ ನೋಡ್ತಾ ಇದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನೋಡಿರೋ ಒಂದ್ ಸಿನಿಮಾ ಜ್ಞಾಪಕ ಬರ್ತಾ ಇದೆ. ನಿನ್ ತರನೇ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಸ್ಸಲ್ಲಿ ಅವಳು ಹೋಗ್ತಾ ಇರ್ಬೇಕಾದ್ರೆ ತುಂಬಾ ದೊಡ್ಡ ಕೆಲಸ ಮಾಡ್ತಿರೋ ತರ ಬಿಲ್ಡಪ್ ಕೊಡ್ತಾಳೆ. ಕೊನೆಲ್ ಗೊತ್ತಾಗಿದ್ದೇನಂದ್ರೆ ಅವಳು ದಿನ ಮುಸ್ರೆ ತಿಕ್ಕಕ್ ಹೋಗ್ತಾ ಇದ್ಲು ಅಂತ. ಅಮ್ಮ, ಎಲ್ಲಿದ್ಯಮ್ಮ? ಅಮ್ಮ, ಏ ಡಮ್ಮಕ್ಕ, ಏನಾಯ್ತು? ಯಾಕೆ ಕೂಕೋತಾ ಇದ್ಯಾ? ಕಳ್ರು ಬಂದಿದ್ರು ಅನ್ಸತ್ತೆ. ಕತ್ಲಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ಕಳ್ರ? ಹೌದು ವಿಶಾಲ್, ಘಾಟ್ ಆಗ್ತಿದೆಯಲ್ಲ. ಕಾರ ಚೆಲ್ಲಿರೋ ಹಾಗೆ ಅನ್ನಿಸ್ತದೆ. ಹೌದು ವಿಶಾಲ. ಡೋರ್ ಎಲ್ಲ ಹಾಕೊಂಡೇ ಇದೆಯಲ್ಲ, ಯಾರು ಬರ್ತಾರೆ? ಅವ್ರಮ್ಮನೆ ಕಾಣಿಸ್ತಾ ಇಲ್ಲ. ಕಾತ್ಲಲ್ಲಿ ಒಂದ್ ವೇಳೆ ನೋಡಿ ಕಳ್ಳಿ ಅಂತ ಅನ್ಕೊಂಡ್ಲೇನೋ. ಇಲ್ಲಿ ಮಲಗಿರ್ಬೇಕಿತ್ತಲ್ಲ.
ವಿಶಾಲಾಕ್ಷಿ ಇಲ್ಲ, ಅಮ್ಮನವ್ರ ವಿಗ್ರಹ ಇದೆಯಲ್ಲ. ವಿಗ್ರಹದ ಮೇಲೆ ಕಾರ ಚೆಲ್ಲಿದ್ದಾರೆ ಯಾರೋ. ಪಾಪಿಗಳು, ಹೀಗ್ ಮಾಡ್ದವ್ರ ಕೈ ಸೇದ್ ಹೋಗ. ಅತ್ತೆ ಕೈ ಸುಟ್ಟು ಹೋಗಿದ್ಯಲ್ಲ, ಅದೇ ತರ ನನ್ಗೂ ಆಗತ್ತಾ ಹೇಗೆ? ಈ ಚಿಕ್ಕಿ ಶಾಪ ಹಾಕ್ತಿರೋದಿಕ್ಕೆ. ಇಷ್ಟೊತ್ತು ಇಲ್ಲಿ ವಿಶಾಲಾಕ್ಷಿ ಮಲ್ಕೊಂಡಿದ್ಲು ಅಲ್ವಾ? ಖಾರದ ಪುಡಿನ ಅಮ್ಮನ್ ಮುಖದ ಮೇಲೆ ಹಾಕಿದಾರೆ ಕಳ್ರು. ಏಯ್, ಮತ್ತ್ಯಾಕ್ ಕಳ್ರು ಅಂತಿದ್ಯಾ ನೀನು? ಮತ್ತೆ ಖಾರ ಹಾಕಿದ್ ಯಾರತ್ತೆ? ಕಳ್ರೆ ಖಾರ ಹಾಕಿ ಓಡೋಗಿರ್ತಾರೆ ಮಾಮ್. ವಿಶಾಲಾಕ್ಷಿಯಲ್ಲಿ ನಾನು ಇಲ್ಲಿದ್ದೀನಪ್ಪ. ಇಲ್ಲಿ ಮಲ್ಗಿದ್ದೆ ಅಲ್ವಾ ನೀನು? ಹೌದು. ಮತ್ತ ಅಲ್ಲಿಂದ ಬಂದೆ? ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಈ ಮನೆಗೆ 4 ದಿಕ್ಕಲ್ಲೂ ಬಾಗ್ಲಿದೆ ಅಲ್ವಾ? ಪ್ರಪಂಚನೇ ಅಮ್ಮನ ಮನೆ, ಬಾಗ್ಲು ಯಾಕೆ? ಬರ್ಬೇಕು ಅನ್ನೋ ಯೋಚನೆ ಬಂದ್ರೆ ಸಾಕು. ಮುಖದ ಮೇಲೆ ಖಾರ ಅಂಟ್ಕೊಂಡಿದ್ಯಲ್ಲಮ್ಮ, ಉರಿತಿಲ್ವಾ? ಇಲ್ಲ ಅಮ್ಮ, ಅಷ್ಟಕ್ಕೂ ಖಾರ ವಿಗ್ರಹದ ಮೇಲೆ ಬಿದ್ದಿತ್ತು. ಅದ್ರ ಗುರ್ತು ನನ್ ಮೇಲಾಗಿರೋದ್ರಿಂದ ಖಾರ ಬಿದ್ದ ಹಾಗೆ ನಿಮಗೆ ಅನಿಸ್ತಾ ಇದೆ. ನಾನಿಲ್ಲ ಅಂತ ಅದು ಅಲ್ಲಿತ್ತು. ನೀನಿದ್ಯಲ್ಲ, ಅವಾಗ ಈ ವಿಗ್ರಹ ಇರ್ಲಿಲ್ವಾ? ಆಗ್ಲೂ ಇತ್ತು, ಆದ್ರೆ ಶುದ್ಧಿ ಮಾಡ್ಬೇಕಲ್ವಾ?